ಇಡೀ ಭೂಮಿ ಕಾದ ಕೆಂಡವಾಗಿದೆ. ಇಂಥ ಸಮಯದಲ್ಲಿ ರಾಜ್ಯದ ವಿವಿಧೆಡೆ ವರುಣದೇವ ಕೃಪೆ ತೋರಿಸಿ ಆ ಬೇಸಿಗೆಯ ಬೇಗೆಯನ್ನು ಕೊಂಚ ತಣ್ಣಗಾಗಿಸಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಗಾಳಿ ಮಳೆಯಾಗಿದೆ. ಬಾಳೂರು ಜಾವಳಿ ಮಧ್ಯೆ ಬೃಹತ್ ಮರ ಧರಾಶಾಹಿಯಾಗಿದೆ. ಮತ್ತೊಂದು ಕಡೆಯಲ್ಲಿ ಹೊರನಾಡು ಭಕ್ತರು ಪರದಾಟವನ್ನು ನಡೆಸಿದ್ದಾರೆ. ಮರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಾಸನದಲ್ಲೂ ಕೂಡ ಬೃಹತ್ ಮರ ಉರುಳಿ ಬಿದ್ದು ವಾಹನಗಳು ಜಖಮಾಗಿದ್ದಾವೆ. ಇವಿಷ್ಟೇ ಅಲ್ಲ, ಗದಗ ಬೆಟಗೇರಿಯಲ್ಲಿ ಅರ್ಧ ಗಂಟೆಯ ಮಳೆ ಒಂದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಳೆಯ ಆರ್ಭಟಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಬೋರ್ಡ್ ಕಿತ್ತು ಹೋಗಿದೆ. ಮುಳಗುಂದ ನಾಕಾ ಬಳಿ ಮಳೆಯಿಂದ ಮರ ಧರಾಶಾಹಿಯಾಗಿದೆ. ಸೊ 3 ಪ್ರತ್ಯೇಕ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಚಿಕ್ಕಮಗಳೂರು, ಮಗದೊಂದು ಕಡೆಯಲ್ಲಿ ಗದಗ ಹಾಗೂ ಮತ್ತೊಂದು ಕಡೆಯಲ್ಲಿ ಹಾಸನ. ಈ 3 ಜಾಗದಲ್ಲೂ ಕೂಡ ಇವತ್ತು ವರುಣದೇವ ಬಿಸಿಲ ಬೇಗೆಯಿಂದ ಬೆಂದು ಹೋಗಿದ್ದಂಥ ಜನರಿಗೆ ಒಂದು ಕೂಲ್ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ. ಬಟ್ ಅದರ ಸೈಡ್ ಎಫೆಕ್ಟ್ ಇವೆಲ್ಲವೂ ಕೂಡ ಮರಗಳು ಧರಾಶಾಹಿ ಆಗಿರುವಂಥದ್ದು, ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವಂಥದ್ದು. ಇನ್ನು ಮತ್ತೊಂದು ಕಡೆಯಲ್ಲಿ ಗದಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ನ ಬೋರ್ಡೇ ಕಿತ್ತು ಬಂದಿದೆ. ಸೊ ಎಲ್ಲವೂ ಕೂಡ ಇವತ್ತು ಬೇಸಿಗೆಯ ಮಳೆ ಸೃಷ್ಟಿ ಮಾಡಿದಂಥ ಅವಾಂತರಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.